ಮಾಡ್ಬೇಕ್ರಿ, ಮತ್ತೆ ಮಾಡಿ ಕೊಡಬೇಕು. ಮತ್ತು ನೀವು ಅರೆಸ್ಟ್ ಮಾಡಿಲ್ಲ, ಮನ್ಯಾಗ ಮಕ್ಕೊಂಡು ನಾನು ಅವಂಗೇನು ಗಲ್ ಶಿಕ್ಷೆ ಆಗ್ತೈತಿ. ಇವೆಲ್ಲ ನಾನು ದಲಿತ ಚಳವಳಿಗಳಿಗೆ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಹಿಂದವರು, ಅಲ್ಪಸಂಖ್ಯಾತರು, ಇವತ್ತೆಲ್ಲರೂ ನಾವು ಸಣ್ಣದಾಗಿ ನಿಂತಿದ್ದೇವೆ. ಇವತ್ತೆಲ್ಲರೂ ಸಣ್ಣದಾಗಿ ನಿಂತಿದ್ದೇವೆ. ಯಾವ ತ್ಯಾಗಕ್ಕಾದರೂ ನಾವು ಹೋರಾಟ ಮಾಡುತ್ತಿದ್ದೀವಿ. ಇದನ್ನು ಈ ಘಟನೆಯನ್ನು ಖಂಡಿಸಿ ನಾಳೆ 16ನೇ ತಾರೀಕು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಬೃಹತ್ ಪ್ರಮಾಣವಾದಂಥ ರ್ಯಾಲಿ ಬಿಜಾಪುರ ಬಂದ್ ಮಾಡ್ತಿದ್ದೀವಿ. ಜಡ್ಜ್ ನ್ಯಾಯಾಧೀಶರು ತೀರ್ಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮುಖ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇಲ್ಲಿವರೆಗೆ ಈ ಶಿವ ಎಸ್ ಅಂತ ವಕೀಲ ವ್ಯಕ್ತಿ ಅಲ್ಲ, ಅವನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಒಂದು ಶಕ್ತಿ ಇದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ವರ್ಗಗಳು ಷಟದೇತ್ ನಿಂತಾಗ ಆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆ ನಮ್ಮ ಮುಂದೆ ಇತಿಹಾಸದಲ್ಲಿ ಇದೆ. ಈ ವಕೀಲರೇನು ಬೂಟ್ ಒಗ್ದಾರ, ಅವ್ರಿಗೆ ಕಾನೂನು ಏನು ಮಾಡ್ಲಿಕ್ಕತ್ತಿಲ್ಲ. ಅವ್ರ ಮನ್ಯಾಗ ಕೂತು ಮತ್ತು ನಾ ಮಾಡೀನಿ ಏನು ಮಾಡ್ತೀನಿ ಅಂತಾರೆ. ಅಂಥವ್ರು ತಂದು ಕೋರ್ಟ್ ಮುಂದೆ ಗಲ್ ಕೊಡಬೇಕು. ಒಂದು ಕೋರ್ಟ್ ನ್ಯಾಯಾಧೀಶವರು ಎಲ್ಲರೂ ಕೂಡಿ ಒಂದು ಆರ್ಡರ್ ಮಾಡಬೇಕು. ಇಂಥವ್ರು ಈಗ ಇವ್ರಿಗೆ ಹೋಗ್ದಾರ, ನಾಳೆಗೆ ಪ್ರೈಮ್ ಮಿನಿಸ್ಟರ್ಗೆ ಹೋಗಿದ್ರೆ ಏನು ಮಾಡ್ತೀರಿ? ಅವ್ರಿಗೆ ಅರೆಸ್ಟ್ ಮಾಡ್ತೀರ. ಅವಾಗ ಈಗ ಯಾಕೆ ಅರೆಸ್ಟ್ ಮಾಡ್ಲಿಕ್ಕೆ? ಅರೆಸ್ಟ್ ಮಾಡಬೇಕಲ್ಲ. ಅರೆಸ್ಟ್ ಮಾಡಿ ಅವ್ನಿಗೆ ಜೈಲ್ಗೆ ಹಾಕಿ ಜಾಮೀನು ಮಾಡಲಾರ್ದಂಗೆ ಮಾಡಿ ಇಲ್ಲಿಕಂದ್ರೆ ಅಲ್ಲಿ ಗಲ್ ಶಿಕ್ಷೆ ಕೊಡ್ರಿ. ಅದೇ ಪ್ರೈಮ್ ಮಿನಿಸ್ಟರ್ಗೆ ಹೋಗಿದ್ರೆ ಏನು ಮಾಡ್ತೀರಿ? ಎಲ್ಲ ಇಂಡಿಯಾ ಬಂದ್ ಮಾಡ್ತೀರಿ. ಒಂದು ದಲಿತ ಅದಾರ ಅಂತ ಅವ್ರಿಗೆ ಬೂಟ್ ಹೋಗಿದ್ದು ಏನಾರೇ ಮಾತಾಡಿದ್ರೆ ಆಗ್ತೈತೇನೋ? ಅವರೊಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್, ಅವರು ಜಡ್ಜ್, ಅವರು ಜಡ್ಜ್ಗೆ ಒಗಿತಾರಂದ್ರೆ ಈ RSS ಅವರು, BJP ಅವರು ಯಾವ ಜಾತಿಯವ್ರಿಗೆ ಮ್ಯಾಗ ಬರ್ಲಾಕೆ ಕೊಡಂಗಿಲ್ಲ. ಮತ್ತು ಹೇಳ್ತಾರೆ ನಾವು ಒಂದೇ ಜಾತಿ, ನಾವು ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಇದಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕು. ಮಾಡಿದ ತಪ್ಪದ ಅಂತ ಅವಾಗಿಂದ ಅವಾಗೇ ಹೇಳಬೇಕಿತ್ತು ಪ್ರಧಾನಮಂತ್ರಿ ಮೋದಿಯವರು. ಅರೆಸ್ಟ್ ಮಾಡಿಲ್ಲ, ನಾಳೆಗೆ ಅವ್ರಿಗೆ ಹೋಗಿದ್ರೆ ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಜಾಮೀನು ಮಾಡಬಾರ್ದಂತಾರೆ. ಹಿಂಗೆ ಎಲ್ಲ ಕಾಸ್ಟ್ ಅವ್ರಿಗವರು ಇದೇ ಮಾಡೋರು. ಅವರು ಒಂದು ಸ್ವಲ್ಪ ಚಲೋ ನಡೆಸಿದ್ರು ಕೇಸ್ಗಳು. ಯಾರ್ಯಾರು ಒಳಗೆ ಹೋಗ್ತಿದ್ರು, ಯಾರ್ಯಾರಿಲ್ಲ, ಅದರ ಸಲುವಾಗಿ ಅವರು ಒಗೆದು ಬಿಟ್ಟಾರೆ. UPದೊಳಗೆ ಅದು ಎಲ್ಲ ಸ್ಟೇ ಅದು ಮಾಡಿ ಅವ್ರು ಎಲ್ಲ ಬರಾಬರಿ ಮಾಡ್ಲಿಕ್ಕೆ ಕತ್ತಿದ್ರು. ಅಂಥ ಚಲೋ ಜಡ್ಜ್ ಅವ್ರಿಗೆ ಇರಬ್ಯಾಡ್ದಂತಾರ ಅವರು. ಈ RSS ಅವ್ರಿಗೆ ಹೇಳಕ್ಕಾಗಂಗಿಲ್ಲ. ಇದು ಅವ್ರಿಗೆ ಗಲ್ ಶಿಕ್ಷೆನೇ ಕೊಡ್ಬೇಕ್ರಿ, ಏನು ಮಾಡಬಾರ್ದು. ಮಾಡ್ಬೇಕ್ರಿ, ಮತ್ತೆ ಮಾಡಿ ಕೊಡಬೇಕು. ಮತ್ತು ನೀವು ಅರೆಸ್ಟ್ ಮಾಡಿಲ್ಲ, ಮನ್ಯಾಗ ಮಕ್ಕೊಂಡು ನಾನು ಅವಂಗೇನು ಗಲ್ ಶಿಕ್ಷೆ ಆಗ್ತೈತಿ, ಅರೆಸ್ಟ್ ಮಾಡಿ ಕೊಡಂತ ಹೇಳಿಕತ್ತೀವ್ರಿ ನಾವು. ಎಲ್ಲ ಮಿತ್ರರಿಗೆ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಒಂದು ವಿನಂತಿಯನ್ನು ತಮ್ಮಲ್ಲಿ ನಾನು ಪ್ರಾರಂಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ದೀರ್ಘ ಆದರೂ ಕೂಡ ಈ ಗೋಷ್ಠಿ ನೀವು ಸಹಕಾರ ಮಾಡಬೇಕು. ಯಾಕಂದರೆ ಎಲ್ಲ ಪ್ರಮುಖ ನಾಯಕರು ಸ್ವಲ್ಪ ವಿಚಾರಗಳನ್ನು ಹೇಳ್ತಾರೆ, ಅದಕ್ಕೆ ತಾವು ಸಹಕಾರ ಮಾಡಬೇಕು. ಯಾಕಂದರೆ ರಾಷ್ಟ್ರೀಯ ಮಾಧ್ಯಮಗಳು ಇಂಥ ವಿಷಯಗಳನ್ನು ಭಾಳ ಹಗುರವಾಗಿ ತೆಗೆದುಕೊಳ್ತಕ್ಕಂಥ ನೋಡಿದ್ದೀವಿ ನಾವೆಲ್ಲ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ದೃಶ್ಯ ಮಾಧ್ಯಮ ಆಗಿರ್ಬೋದು, ಇವೆಲ್ಲ ಕೂಡ ಈ ಘಟನೆಯನ್ನು ಯಾವ ರೀತಿ ಗಂಭೀರ ಸ್ವರೂಪದ ಘಟನೆಯನ್ನು ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಬಿಂಬಿಸ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ಅದರಲ್ಲಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಇದು ಒಂದು ಸ್ವಲ್ಪ ದೀರ್ಘ ಆದರೂ ಕೂಡ ಸಹನೆ ಮಾಡ್ಕೋಬೇಕು. ಆಮೇಲೆ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಶಕ್ತಿಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಈ ಸಂಘಟನೆಗೆ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಕೂಡ ಮಾಡ್ತೇನೆ.
ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜೊತೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ನಾಯಕರು, ನಮ್ಮ ಬಿಜಾಪುರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಕ್ಷದ ಅಭ್ಯರ್ಥಿಗಳು ಅಂತ ಮುಷ್ರೀಫ್ರವರು, ಅಹಿಂದ ನಾಯಕರಾಗಿದ್ದಂಥ ಗಣ್ಯರವರು ಮತ್ತು ಅಹಿಂದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಮ್ಮ ಸೋಮನಾಥ್ ಕಳಿಮನಿಯವರು, ಹಿರಿಯ ದಲಿತ ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಆಸಂಗಿಯವರು, ಅಭಿಷೇಕ್ ಚಕ್ರವರ್ತಿ ಅವರು, ನಾಗರಾಜ್ ಲಂಬೂರವರು, ಅಡಿಯಪ್ಪ ಸಾಲ್ಗಲ್ ಅವರು, ಆಮೇಲೆ ಆನಂದ್ ಅವಧಿ ಅವರು, ಆಮೇಲೆ ನಾಗರಾಜ್ ಲಂಬು ಅವರು, ಜೊತೆಗೆ ಸಿದ್ದು ರಾಯನ್ ಅವರು, ಆಮೇಲೆ ಅಶೋಕ್ ಚಲವಾದಿ ಅವರು, ಆಮೇಲೆ ಶರಣು ಶಿಂದೆ ಅವರು, ವಿನಾಯಕ್ ಗುನ್ಸಾಗರ್ ಅವರು, ಪ್ರಭುಗೌಡ್ ಪಾಟೀಲ್ರವರು, ಫಯಾಜ್ ಕಲಾದ್ಗೆ ಅವರು, ಇರ್ಫಾನ್ ಪಠಾಣ್ರವರು, ಶೇಖ್ ಅವರು, ಬಾಬು ವಿಜಯದಾರ್ ಅವರು, ಮತ್ತು ಇನ್ನೂ ಯಾರಾದ್ರೆ ಹೇಳ್ಬೋದು, ಸಂತೋಷ್ ಶಾಪೂರ್ ಅವರು, ರಾಜು ತೊರ್ವಿ ಅವರು, ಆಮೇಲೆ ಶ್ರೀನಾಥ್, ಮುಖ್ಯವಾಗಿ ಶ್ರೀನಾಥ್ ಪೂಜಾರಿ ಅವರು, ಪ್ರಭುಗೌಡ್ರವರು, ಮಲ್ಲು ಬಿದ್ರಿ ಅವರು, ಹೀಗೆ ಎಲ್ಲ ರಾವ್ಜಿಯವರು, ಎಲ್ಲ ಸಂಘಟನೆ ಮುಖ್ಯಸ್ಥರು. ಇನ್ನೂ ಅನೇಕ ಜನ ಬರಬೇಕಾಗಿತ್ತು. ನಮ್ಮ ಶರಣಪ್ಪ ಸುನ್ಗಾರ್ ಅವ್ರಿಗೆ ಹೇಳಿದ್ದೀವಿ ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರಿಗೆ ಹೇಳಿದ್ದೆ. ಅವರು ಬರ್ತಾ ಇದ್ದಾರೆ. ಕೆಲವು ಜನ ಇನ್ನೂ ರಸ್ತೆ ಇಲ್ಲದಾರೆ, ಹಳ್ಳಿಯಿಂದ ಬರಬೇಕು. ಅವರೆಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಸ್ವಾಗತಿಸಲಿಕ್ಕೆ ಬಯಸಿ, ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಂದೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಬೂಟ್ ಎಸೆದು ಅಪಮಾನ ಮಾಡ್ತಕ್ಕಂಥ ಘಟನೆ ಎಂದೂ ಕೂಡ ಆಗಿರಲಿಲ್ಲ. ನ್ಯಾಯಾಧೀಶರು ತೀರ್ಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮುಖ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇಲ್ಲಿವರೆಗೆ ಹಿಂದೂ ಧರ್ಮದ ಬಗ್ಗೆ ಅನೇಕ ನಾಯಕರು ಹೇಳಿದ್ದಾರೆ. ದುರ್ದೈವದಿಂದ ಅವರೆಲ್ಲ ಬ್ರಾಹ್ಮಣರು, ಉನ್ನತ ಜಾತಿಗೆ ಸೇರಿದವರು ಇದ್ದ ಕಾರಣಕ್ಕಾಗಿ ಅವ್ರ ಮೇಲೆ ಯಾರೂ ಕೂಡ ಚಪ್ಪಲಿ ಎಸಲಿಲ್ಲ. ಆದರೆ ನಮ್ಮ ದೇಶದ ಮತ್ತು ಸಮಾಜದ ಒಂದು ದುರ್ದೈವ, ಈ ಹಿಂದುಳಿದ ವರ್ಗದ ವ್ಯಕ್ತಿ ಯಾವುದೇ ವಶೀಲಿ ಮೇಲಾಗಲಿ, ಅವ್ರು ಜಡ್ಜ್ ಆಗಿರ್ತಕ್ಕಂಥದ್ದು ಯಾವುದೇ ಇದರ ರಿಸರ್ವೇಷನ್ ಮೇಲೆ ಆಗಿದ್ದಲ್ಲ. ಅವರು ತಮ್ಮ ಸ್ವಂತ ಅರ್ಹತೆ ಮೇಲೆ ಆ ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದು. ಇದನ್ನು ಸಹಿಸದೇ ಇರತಕ್ಕಂಥ ಏನು ಕೋಮುವಾದಿಗಳು, ಮನುವಾದಿಗಳು, RSSನ ಕಾರ್ಯಕರ್ತರು ಇವತ್ತು ಈ ಹುನ್ನಾರವನ್ನು ಮಾಡಿದ್ದಾರೆ. ಯಾವಾಗ ಅವರು ದೇಶದ ವರಿಷ್ಠರಾಗಿ ಹುದ್ದೆ ಸ್ವೀಕಾರ ಮಾಡಿದ್ದಾರೆ, ಅಂದಿನಿಂದಲೇ ಅವ್ರ ಮೇಲೆ ಏನು ಯೂಟ್ಯೂಬಿನ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ತಾವೆಲ್ಲ ಗಮನಿಸಿರ್ಬೋದು. ನಮ್ಮ ದುರ್ದೈವ ಯಾರು ಕಥಾವಾಚಕರು ಅಂಥೇಳಿ ಏನು ಇದರ ಅನಿರುದ್ಧನಾಚಾರ್ಯ ಅಂಥೇಳಿ ನನಗೆ ಅವಕಾಶ ಕೊಟ್ಟರೆ ಆ ಜಡ್ಜನ್ನು ಎದೆಸಿಕೊಳ್ಳಲಿಕ್ಕೆ ನಾನು ತಯಾರಾಗಿನಿ ಅಂತಕ್ಕಂಥ ಒಬ್ಬ ಧಾರ್ಮಿಕ ಮುಖಂಡ, ಹಿಂದೂ ಧಾರ್ಮಿಕ ಮುಖಂಡ ಒಂದು ಈ ರೀತಿಯಾಗಿರ್ತಕ್ಕಂಥ ಜನರ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ನೋಡಿದ್ರೆ ದೇಶದ ಸಾಮಾಜಿಕ ವ್ಯವಸ್ಥೆ, ದೇಶದ ಬಡ ಜನರಿಗೆ ಭದ್ರತೆ ಒಂದು ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟಿದೆ ಈ 11 ವರ್ಷದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತಾಯಿದೆ. ಅದ್ರ ಜೊತೆಗೆ ಅಜಿತ್ ಭಾರತಿ ಅಂಥೇಳಿ ಯೂಟ್ಯೂಬರ್, ಆತ ಪ್ರಾರಂಭದಿಂದಲೂ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯವನ್ನು ಕೂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬಿನ ಮುಖಾಂತರ ಈ ಕೆಲಸ ಮಾಡಿದ. ಇವತ್ತು ನಾವು ಕೇವಲ ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿ CAG ಆಗಿ ಅವ್ರ ಮೇಲೆ ಈ ರೀತಿ ಅಪಮಾನ ಆಗಿದೆ ಅಂಥೇಳಿ ನಾವು ಸೇರಿಲ್ಲ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನಕ್ಕೆ ನೇರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಂವಿಧಾನಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ, ಬುದ್ಧನ ವಿಚಾರಗಳಿಗೆ, ಅನೇಕ ಸಮಾಜ ಸುಧಾರಕರ ವಿಚಾರಗಳಿಗೆ ಇವತ್ತು ಧಕ್ಕೆ ತಂದಿರ್ತಕ್ಕಂಥದ್ದು. ಇವತ್ತು ಅನೇಕ ಜನ ಇವತ್ತು ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾನೆ. ಅವನು RSSನ ಒಬ್ಬ ಕಾರ್ಯಕರ್ತನಾಗಿ ಅವನು ಕೆಲಸ ಮಾಡ್ಯಾನ. ಹಿಂದೆ ಅವನ ಜೊತೆಗೆ ಎಷ್ಟೇ ಪ್ರತಿಭೆಗಳಿದ್ದರೂ ಕೂಡ
ಇವತ್ತು ಈ ಕೆಲಸ ಮಾಡಲಿಕ್ಕೆ ಅವನ ಹಿಂದೆ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿಯ ಕಾರಣಕ್ಕಾಗಿ ಆ ಒಂದು ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಯಾವ ರೀತಿ ಹಿಂದೆ ಗೋಡ್ಸೆ ಗಾಂಧೀಜಿಯವ್ರನ್ನ ಕೊಂದ ಅವಾಗೇನು ಭರವಸೆ ಇತ್ತು ಅಂದರೆ ಹಿಂದೂ ಸಂಘಟನೆಗಳೆಲ್ಲ ನನ್ನ ರಕ್ಷಣೆ ಮಾಡ್ತೇವೆ ಅಂತಕ್ಕಂಥ ಭರವಸೆ ಮೇಲೆ ಗಾಂಧೀಜಿಯವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಕೊಂದು ಹಾಕಿದ. ಅದೇ ರೀತಿ ಇವತ್ತು ಸರ್ಕಾರ ಈ ವ್ಯವಸ್ಥೆಯಲ್ಲಿ ನಾನು ಪಾರಾಗಿ ಬದುಕಬಲ್ಲೆ, ಪಾರಾಗಿ ಹೋಗಬಲ್ಲೆ, ನಾ ಏನು ಮಾಡಿದ್ರು ಕೂಡ ಅಂತಕ್ಕಂಥ ಭರವಸೆ ಅವನಿಗೆ ಇದ್ದಿದ್ದರಿಂದಲೇ ಆ ವ್ಯಕ್ತಿ, ಆ ವಕೀಲ ಇವತ್ತು ಆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇನೆ. ಇವೆಲ್ಲ ಘಟನೆಗಳನ್ನು ಖಂಡಿಸಿ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಬದುಕುವ ಹಕ್ಕು, ಮಾತನಾಡ್ತಕ್ಕಂಥ ಹಕ್ಕು ಎಲ್ಲರೂ ಕೂಡ ಇರಬೇಕು. ಇದು ನಮ್ಮಿಂದ ಕಿತ್ಕೊಳ್ತಕ್ಕಂಥ ಸಾಹಸ ಯಾರೂ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ನಮ್ಮ ಬಿಜಾಪುರದ ಎಲ್ಲ ನಾಯಕರು ದಿನಾಂಕ 16ನೇ ತಾರೀಕಿಗೆ ನಾವು ಬಿಜಾಪುರ ಬಂದು ಕೊಟ್ಟು ಒಂದು ಬೃಹತ್ ರ್ಯಾಲಿಯನ್ನು ಮಾಡಿ ಪ್ರತಿಭಟನೆಯನ್ನು ದಾಖಲಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ನಾವು ಕರೆದಿದ್ದೇವೆ. ಅದಕ್ಕೆಲ್ಲ ಮಾಧ್ಯಮದ ಮಿತ್ರರು ಸಹಕಾರವನ್ನು ಕೊಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿ, ಈಗ ಪ್ರತಿಯೊಬ್ಬರು ಕೂಡ ನಾಯಕರು ಒಂದು 2 ನಿಮಿಷ ತನ್ನ ಅಭಿಪ್ರಾಯ ಹೇಳ್ತಾರೆ. ಅವರ ಅಭಿಪ್ರಾಯವನ್ನು ಕೂಡ ದಾಖಲಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿ ನನ್ನ ವಿಚಾರವನ್ನು ಮುಗಿಸ್ತೇನೆ. ಈಗ ಬಂದಿದ್ದು ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಬಾಕಿದವರಿಗೆ ಹಾಂ ಹೇಳಿ. ಹೇಗಿರುತ್ತೆ ಬಂದು ಜಿಲ್ಲೆ ಪೂರ್ತಿ ಇರುತ್ತೋ ಅಥವಾ ಸಿಟಿ ಮಾತಾಡೋ? ಅಲ್ಲ, ನಾವು ಜಿಲ್ಲೆ ಪೂರ್ತಿ ಮಾಡಬೇಕು ಅಂತ ಹೇಳಿ ಮೊದಲು ಮಾತಾಡ್ಕೊಂಡ್ವಿ. ಜಿಲ್ಲೆ ಪೂರ್ತಿ ಮಾಡೋದು ಬೇಡ, ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿ ಫೇಲ್ಯೂರ್ ಆಗಬಾರ್ದು. ಅದಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಾವು ಬಂದಿಗೆ ಕರೆ ಕೊಟ್ಟು ಅವತ್ತು ನಾವು ಒಂದು ದೊಡ್ಡ ಪ್ರಮಾಣ ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬ್ಯಾನರ್ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ, ಯಾಕಂದ್ರೆ ದಲಿತ ಸಂಘಟನೆ ಸಹಯೋಗ ಇಲ್ಲದೇ ನಾವೇನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರ ಪ್ರಗತಿಪರ ಚಿಂತಕರು, ಪ್ರಗತಿಪರ ಹೋರಾಟಗಾರರು, ಅಹಿಂದ ಸಂಘಟನೆ, ಇವತ್ತು ಎಲ್ಲ ದಲಿತ ಸಂಘಟನೆ, ಅಲ್ಪಸಂಖ್ಯಾತ ಸಂಘಟನೆ, ಇವತ್ತು ಏನು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅನೇಕ ವಿಚಾರವಂತರು ಏನಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಕೂಡಿ ಮಾಡ್ತಕ್ಕಂಥ ಈ ಒಂದು ಪ್ರತಿಭಟನಾ ರ್ಯಾಲಿ ಜೊತೆಗೆ ಬಂದ್ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾಳೆ 11ನೇ ತಾರೀಕಿಗೆ RSS ಪಥಸಂಚಲನ ಇದೆ. ಹಾಂ, ನಾವು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ RSS ಅವ್ರು ನಿಜವಾಗಿ ಕೂಡ ಈ ದೇಶದಲ್ಲಿ ಸಮಾಜವಾದ ಸಿದ್ಧಾಂತ ಇವತ್ತು ಏನು ಹೇಳ್ತಾರೆ, ನಾವು ಹಿಂದೂ ನೀವು ಹಿಂದೂ ಎಲ್ಲರೂ ಒಂದೇ ಅತಿ ಏನು ಹೇಳ್ತಾರಲ್ಲ, ಅವ್ರ ಹತ್ತಿ ಕಿಂಚತ್ತಾದರೂ ಅದ್ರ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಅವರು ನಾಳೆ ನಡೀತಕ್ಕಂಥ ಏನು ಸಭೆ ಇದೆ ಆ ಸಭೆಯಲ್ಲಿ ಏನು CAG ಅವ್ರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನು ಪ್ರಬಲವಾಗಿ, ಉಗ್ರವಾಗಿ ಖಂಡಿಸ್ಬೇಕು. ನಾವು ನೋಡಿ ಕ್ಷಮೆ ಕೇಳಬೇಕು. ಅವರು ದೇಶದ ಕ್ಷಮೆಯನ್ನು ಅವ್ರು ಕೇಳಬೇಕು. ಯಾಕೆ ಕೇಳಬೇಕಂದ್ರೆ ಆ ವ್ಯಕ್ತಿ ಸಂಬಂಧಪಟ್ಟವನು ಸನಾತನವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ದುರ್ದೈವ, ಈ ಘಟನೆಯಾಗಿ 10 ತಾಸು ಆದರೂ ಕೂಡ ದೇಶದ ಪ್ರಧಾನಿಗಳು ರಿಯಾಕ್ಷನ್ ಕೊಡಲಿಲ್ಲ. ಏನೋ ಮುಂದೆ ಬಿಹಾರ್ ಎಲೆಕ್ಷನ್ ಐತಿ, ಏನೋ ಕೈ ತಪ್ಪಿ ಹೋಗ್ಬೋದು ಅಂಥೇಳಿ ಕೊನೆಗಳಿಗೆ ಒಂದು ರಿಯಾಕ್ಷನ್ ಕೊಟ್ಟರು. ಆದರೆ ಕ್ರಮ ತೆಗೆದುಕೊಳ್ತಕ್ಕಂಥ ಅವನ್ನ ಕಟುವಾಗಿ ಟೀಕೆ ಮಾಡ್ತಕ್ಕಂಥದ್ದು ಹೇಳಿಲ್ಲ. ಇದು ಆಗಬಾರ್ದು. CAG ಅವರು ಭಾಳ ತಾಳ್ಮೆಯಿಂದ ನಡ್ಕೊಂಡಾರ, ಅದನ್ನು ಅಭಿನಂದಿಸ್ತೇನೆ ಅಂಥೇಳಿ ಸೀಮಿತಗೊಳಿಸೋದು. ಅರೆಸ್ಟ್ ಆಗಿಲ್ಲ. ಇವತ್ತು ಕೋರ್ಟ್ಗಳ, ಇವತ್ತು ಪೊಲೀಸ್ ಸ್ಟೇಷನ್ ದಿಲ್ಲಿಯಲ್ಲಿ ಸೋಮೋಟವಾಗಿ ಕೇಸ್ ತೊಗೊಂಡು ನಾವು ಅರೆಸ್ಟ್ ಮಾಡ್ಬೋದು. ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ, CAG ಅವರು ಕ್ಷಮಾ ಮಾಡಿರ್ಬೋದು, CJI ಕ್ಷಮಾ ಮಾಡಿರ್ಬೋದು. ಆದರೆ ದೇಶದ ಎಲ್ಲ ಹಿಂದುಳಿದವರು, ದಲಿತ ಜನಾಂಗ, ಅಲ್ಪಸಂಖ್ಯಾತ ಜನ ಯಾವತ್ತಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದು ಇಲ್ಲಿಗೆ ನಿಲ್ಲದೆ ಇದ್ದರೆ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಆ ಕಲ್ಚರ್ ಪ್ರಾರಂಭ ಆದರೆ ಅವರಿಗೆ ನಿಲ್ಲಲಿಕ್ಕೆ ಕೂಡ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಕೂಡ ಎಚ್ಚರಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಏನು ಮಾತಾಡೋದು ಸಹಿತ ಇದರಿಂದ ಆರಿಸಿದ್ರು. ಒಂದು ಯಾವುದಾದ್ರು ಘಟನೆ ಆದ್ರೆ, ಒಂದು ಯಾವುದಾದ್ರು ಸಂಘಟನೆ ವ್ಯಕ್ತಿ ಮಾಡಿದ್ರೆ ಆ ಸಂಘಟನೆ ಯಾರ್ದಿದೆ ಆ ಸಂಘಟನೆ ಹೆಡ್ಗೆ ಸಹಿತ ಅರೆಸ್ಟ್ ಮಾಡಿದ್ದು ನಾವು ನೋಡಿದ್ವಿ ದೇಶದಲ್ಲಿ. ಮತ್ತು ಇದು RSS ಸಂಘಟನೆ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತ CJ ಅವ್ರ ಮೇಲೆ ಶೂಸ್ ಎಸಿತಾನಂದ್ರೆ RSS ಹೆಡ್ಗೆ ಅರೆಸ್ಟ್ ಮಾಡಿರಿ. ಮೊದಲು RSS ಹೆಡ್ಗೆ ಕೇಸ್ ಮಾಡ್ಬೋದು. RSS ತರಬೇತಿ ಇದೆ. ಈ ದೇಶದಲ್ಲಿ
ಯಾವಾಗ ಯೋಜನಾ ಆಯೋಗ ಕ್ಯಾನ್ಸಲ್ ಮಾಡಿ ನೀತಿ ಆಯೋಗ ಮಾಡಿದ್ರು, ಅವಾಗ ಈ RSS ನೀತಿಯನ್ನು ಜಾರಿ ಮಾಡೋಕ್ಕೋಸ್ಕರನೇ ಅದ್ರ ಹೆಸರು ಚೇಂಜ್ ಮಾಡೋದು. ಯೋಜನೆಯೇ ಯಾವುದೂ ಇಲ್ಲಿ ಇವ್ರ ಹತ್ರ, ಬರೀ ಇದೇ ಒಂದು ನೀತಿ ಜಾರಿ ಮಾಡೋ ಸಲುವಾಗಿ ನೀತಿ ಆಯೋಗವನ್ನು ಮಾಡಿದ್ರು ಈ ದೇಶದಲ್ಲಿ. ನೀತಿ ಆಯೋಗ ಮಾಡುವಷ್ಟೇ ಇರಲಿಲ್ಲ, ಯಾಕಂದ್ರೆ ಅವರು ಇಂಟರ್ನಲ್ ಅಜೆಂಡಾ ಒಂದು ನೀತಿ ಪ್ರಕಾರ ಅವ್ರು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದಾರೆ. ಇದಕ್ಕೆ ಸರ್ಕಾರದ ಮತ್ತು BJPಯ RSS ಕುಮ್ಮಕ್ಕಿದೆ. ಅದಕ್ಕೆ ನಾ ಹೇಳೋದೇನೆಂದ್ರೆ RSS ಸಂಘಟನೆ ಮೇಲೆ ಕ್ರಮ ತಗೋಬೇಕು. CJ ಅವರು ದೊಡ್ಡ ಮನಸ್ಸು ಮಾಡಿರ್ಬೋದು, ಕ್ಷಮಾ ಮಾಡಿರ್ಬೋದು, ಕಾನೂನು ಇದೆಯಲ್ಲ ಈ ದೇಶದಲ್ಲಿ, ಸಂವಿಧಾನ ಇದೆ, ಕಾನೂನು ಪ್ರಕಾರ ಕ್ರಮ ತಗೋಬೇಕಲ್ಲ. ಈಗ ಯಾರೋ ಒಬ್ರು ಕೊಲೆ ಮಾಡ್ತಾರೆ, ಕೊಲೆ ಮಾಡಿಸ್ಕೊಂಡವರು ಅವ್ರ ಫ್ಯಾಮಿಲಿಯವರು ಕ್ಷಮಾ ಮಾಡೋದು ಕೂಡಲೇ ಬಿಟ್ಬಿಡ್ತೀರಿ ನಂಗೆ ಅಂತ. ಇದರ ಅರ್ಥ ಏನು? ಕೊಲೆ ಯಾವ ಮಾಡಿರ್ತಾನೆ, ಅಪರಾಧ ಯಾವ ಮಾಡಿರ್ತಾನೆ, ಅಪರಾಧಿ ಶಿಕ್ಷೆ ಆಗಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇದು ಭಾಳ ಹೇಳೋ ಅವಶ್ಯಕತೆ ಇಲ್ಲ. ದಿನಾಂಕ 16ನೇ ತಾರೀಕು 11 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ, ಎಲ್ಲ ಪ್ರಮುಖರ ನೇತೃತ್ವದಲ್ಲಿ, ಸಮಾಜವಾದದ ಪ್ರಜಾಪ್ರಭುತ್ವದ ಯಾರ್ಯಾರು ವಿಶ್ವಾಸ ಮತ್ತು ಅಭಿಮಾನ ಉಳ್ಳವರಿದ್ದಾರೆ ಅವರೆಲ್ಲರೂ ಇದರೊಳಗೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. ಇದು ಸಂಘಟನೆ ಶಾಂತಿಯುತವಾಗಿರ್ತದೆ, ಸಂವಿಧಾನಬದ್ಧವಾಗಿ ನಮ್ಗೆ ಹಕ್ಕಿದೆ ಅದು ಪ್ರತಿಭಟನೆ ಮಾಡೋದು. ಆ ಪ್ರತಿಭಟನೆ ಮಾಡಿ ದೇಶದ ಸರ್ಕಾರಕ್ಕೆ ನಾವು ಇದನ್ನು BJP ಸರ್ಕಾರಕ್ಕೆ ನಮ್ಮ ಧ್ವನಿ ಮುಟ್ಟಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಸಂಘಟನೆ ಆಗುತ್ತಿರುವ ದಲಿತ ಸಂಘಟನೆಗಳಾಗಲಿ ಅಥವಾ ಅಹಿಂದ ಶಕ್ತಿಗಳನ್ನು ಸಹಿಸಲಿಕ್ಕಾಗದೇ ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಅಂಥ ಒಂದು ಉನ್ನತ ಸ್ಥಾನಕ್ಕೆ ಏರಂಥ CJ ಗವಾಯಿಯವರ ಮೇಲೆ ಮೊನ್ನೆ ನಡೆದಂಥ ಚಪ್ಪಲಿ ಎಸೆತ ಘಟನೆಯನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರೇನು ಯಾವುದೇ ಮೀಸಲಾತಿ ಆಧಾರದ ಮೇಲಿನ ಆ ಸ್ಥಾನ ಅಲಂಕರಿಸಿಲ್ಲ, ಸ್ವಶಕ್ತಿ ಸಾಮರ್ಥ್ಯದಿಂದ ಆದ ಸ್ಥಾನಕ್ಕೆ ಹೋಗಿದ್ರು ಅವರು. ಇದು ಒಟ್ಟಾರೆ ಏನು ಬಿಂಬಿಸ್ತಿದೆಯಪ್ಪ ಅಂತಂದರೆ, ಒಬ್ಬ ಕೆಳಜಾತಿಯವರಾಗಲಿ ಒಬ್ಬ ದಲಿತರಾಗಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ಈ ಮನುವಾದಿಗಳಿಗೆ, ಮನು ಸಂಸ್ಕೃತಿಗೆ ಆಗ್ತಾಯಿಲ್ಲ. ಅವರು ಜಾತಿ ವ್ಯವಸ್ಥೆ, ಜಾತಿ ತಾರತಮ್ಯ ಇನ್ನೂ ಮುಂದುವರಿಬೇಕನ್ನಂಥ ಒಂದು ಹುನ್ನಾರ ಇದರಲ್ಲಿ ಅಡಗಿದೆ. ಇದು ಕೇವಲ ಒಬ್ಬ ಗವಾಯಿಯವರ ಮೇಲೆ ಅಥವಾ ಕೇವಲ ಒಬ್ಬ ಯಾರೋ ರಾಕೇಶ್, ಈ ಇಬ್ಬರು ವ್ಯಕ್ತಿಗಳ ಮಧ್ಯದ ಇದು ಅಲ್ಲ, ಇದು ಘಟನೆ ಅಲ್ಲ. ಇದು ಈ SHU ಅಂತ ವಕೀಲ ಒಬ್ಬ ವ್ಯಕ್ತಿ ಅಲ್ಲ, ಅವನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಒಂದು ಶಕ್ತಿ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ತಳ ಸಮುದಾಯಗಳ ಮೇಲೆ ಭಾಳಷ್ಟು ಇಂಥ ಘಟನೆಗಳು, ದೌರ್ಜನ್ಯಗಳು ಹೆಚ್ಚಾಗಿವೆ. ವಿಶೇಷವಾಗಿ ನಾವು BJP ಸರ್ಕಾರದಿಂದ ಉತ್ತರ ಪ್ರದೇಶದಲ್ಲಂತೂ ಇನ್ನೂ ಹೀನಾಗಿದೆ ಪರಿಸ್ಥಿತಿ. ಅಲ್ಲಿ ನಾವು ಮದುವೆ ಮಾಡಿಕೊಂಡು ಕುದುರೆ ಮೇಲೆ ಮೆರವಣಿಗೆ ಕೂಡ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಹೊಸ ಬಟ್ಟೆ ತೊಗೊಂಡು ಊರಲ್ಲಿ, ಗ್ರಾಮದಲ್ಲಿ ಬರಲಿಕ್ಕಾಗೋದಿಲ್ಲ. ಅಲ್ಲಿ ಮೇಲ್ಜಾತಿಯವರು ಹೊಸ ಬಟ್ಟೆ ತೊಗೊಂಡು ಊರೊಳಗೆ, ಅಗಸಿಯೊಳಗೆ ಬಂದರೆ ಹೊಡೆದಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ದೇಶಾದ್ಯಂತ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ. ಮತ್ತು ಇನ್ನೊಂದು ಕಡೆ ನೀವು ಹೇಳ್ತೀರಿ ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದುತ್ವ, ಹಿಂದೂ ಪುನರುತ್ಥಾನ ಅಂತ ಹೇಳ್ತಿರಲ್ಲ. ಮತ್ತು ಹಿಂದೂ ಪುನರುತ್ಥಾನ ನಮ್ಮನ್ನು ಬಿಟ್ಟೇ ಐತೇನೆ, ಹಿಂದೂ ಪುನರುತ್ಥಾನ ಮಾಡ್ತೀರಾ? ಮತ್ತೆಲ್ಲ ದೊಡ್ಡ ಸಂಖ್ಯೆಯಲ್ಲಿರುವಂಥ ದಲಿತರ ಮೇಲೆ ಈ ಥರ ಅವಮಾನ ಮಾಡ್ತೀರಿ. ಇಲ್ಲಿವರೆಗೆ ಆಗಲೇ ನಮ್ಮ ಅಲ್ಗೂರ್ ಸರ್ ಹೇಳಿದಾಗೆ ಪ್ರೈಮ್ ಮಿನಿಸ್ಟ್ರು ಏನೋ ಭಾಳಷ್ಟು ಒತ್ತಡಕ್ಕೆ ಬಿದ್ದು ಕೊನೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ಯಾವ ಹಿಂದೂ ಸಂಘಟನೆಗಳಾಗಲಿ, RSS ಆಗಲಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ ಏನೇನು ಇದಾವಲ್ಲ ಅಂಗಸಂಘ, ಯಾರೊಬ್ಬರು ಬಾಯ್ಬಿಟ್ಟಿಲ್ಲ. ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಇವನ್ ನಾವು ಪಕ್ಷಾತೀತವಾಗಿ ಇದನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಇರುವಂಥ ಕೆಲವೊಂದು ಮನುವಾದಿಗಳಿದ್ದಾರೆ, ಅವರು ಕೂಡ ಖಂಡಿಸಿಲ್ಲ ಇದನ್ನು. ಇದು ಎಲ್ಲರಿಗಾಗಿ ನಾವು ಇದನ್ನು ಒಂದು ಶಕ್ತಿಯಾಗಿ ಮತ್ತೊಮ್ಮೆ ಇದು ದೇಶದಲ್ಲಿ ಈ ಥರ ಘಟನೆಗಳು ಆಗಬಾರ್ದು ಅನ್ನೋಂಥ ಒಂದು ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹಿಂದೆ ಎಂದು ಕಂಡು ಕಾಣರಿಯದಂಥ ಸಂಘಟನೆಯನ್ನು ಎಲ್ಲರನ್ನು ತಗೊಂಡು ಒಟ್ಟಾಗಿ ಶಾಂತ ರೀತಿಯಿಂದ ಮಾಡಬೇಕಂತೇಳಿ ಅಲ್ಗೂರ್ ಸರ್ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರ, ಒಂದು ಬೆಂಬಲ ಕೂಡ ಇರಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರ ಮೇಲೆ ಹಿಂದುತ್ವವಾದಿಗಳು ಶ್ರೇಣೀಕೃತ ವ್ಯವಸ್ಥೆಯನ್ನು, ಚಾತುರ್ಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗಬೇಕನ್ನಂಥ ವಿಕೃತ ಮನಸ್ಸಿನಗಳು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನು ಬಿಜಾಪುರ ಜಿಲ್ಲೆ ಎಲ್ಲ ಸಂಘಟನೆಗಳ ವತಿಯಿಂದ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. 2018ರಂದು ಈ ದೇಶದ ಪ್ರಧಾನಿ
ಜಂತರ್ ಮಂತರ್ನಲ್ಲಿನೂ ಕೂಡ ಸಂವಿಧಾನ ಸುಟ್ಟಂಥ ಒಬ್ಬ ಮತಾಂಧನನ್ನು ಇವತ್ತಿಗೂ ಯಾವುದೇ ಅವನ ಮೇಲೆ ಕೇಸ್ ಮಾಡಲಿಲ್ಲ. ಎರಡನೇದಾಗಿ ರಾಯಚೂರಿನಲ್ಲಿ ಇರ್ತಕ್ಕಂಥ ಒಬ್ಬ ನ್ಯಾಯಾಧೀಶ ಗೌಡರನಂತವನ ಮೇಲೆ ಸಂವಿಧಾನದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಅವನ ಮೇಲೇನೂ ಕಾನೂನು ಆಗಲಿಲ್ಲ. ಈಗ ಮೂರನೇದ್ದು CJ ಗವಾಯಿಯವರ ಮೇಲೆ ಏನು ಒಂದು ಅವನ ಇಡೀ ವ್ಯವಸ್ಥೆಯನ್ನು ಇನ್ನೂ ಉಳಿಗಮಾನ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬರಬೇಕಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಯನ್ನು ಈ ದೇಶದಿಂದನೇ ಗಡೀಪಾರು ಮಾಡಬೇಕು. ಅವರಿಗೆ ಅವನ ಮೇಲೆ ಕೇಸ್ ಹಾಕಬೇಕು. ಎಷ್ಟು ಕಾನೂನು ಇದ್ರೂ ಕೂಡ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಳುವಂಥ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇವತ್ತಿನವರೆಗೂ ಕೂಡ ಅದು ಮಾಡ್ತಾ ಇಲ್ಲ. ಇದನ್ನು ಇಡೀ ದೇಶದಲ್ಲಿ ನಾವು ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದೇ BJP ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ 2019ರಲ್ಲಿ ಇವರೇನು ಅಧಿಕಾರಕ್ಕೆ ಬಂದ ಮೇಲೆ ಮೀಸಲಾತಿಯನ್ನು ತೆಗೆಯುತ್ತನ್ನಂಥದ್ದು ಒಂದು ಘೋಷಣೆಯನ್ನು ಮಾಡಿದ್ರು. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ವರ್ಗಗಳು ಶಟದೆ ನಿಂತಾಗ ಆ ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆ ನಮ್ಮ ಮುಂದೆ ಇತಿಹಾಸದಲ್ಲಿ ಇದೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ದೇಶದಲ್ಲಿ ಇರ್ತಕ್ಕಂಥ 80% ಎಲ್ಲ ಜನಗಳು ಶಟದ್ ನಿಂತರೆ ಭಾರತ ದೇಶದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅಂಬೇಡ್ಕರ್ ಸಂವಿಧಾನವನ್ನು ನಾವು ಪ್ರಾಣ ಕೊಟ್ಟಾದರೂ ಉಳಿಸ್ಕೊತೇವೆ. ಅಂಬೇಡ್ಕರ ಏನು ಸಿದ್ಧಾಂತ ಅದ ಅದನ್ನು ನಾವು ಯಾವುದೇ ರೀತಿಗೂ ಬಿಟ್ಟು ಕೊಡೋಕ್ಕಾಗೋದಿಲ್ಲ. ನೀವೇನೀಗ 2013ರಿಂದ ಈ 11 ವರ್ಷ ಆಳ್ಕೆ ಮಾಡಿದ್ದಿರಲ್ಲ, ಇನ್ನು ಮುಂದೆ ನೀವು ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಸೋಗಲಾಡತನದಿಂದ ಕುತಂತ್ರದಿಂದ ವ್ಯವಸ್ಥೆಯನ್ನು ಮತ್ತೆ ನಿಮ್ಮ ಬುಟ್ಟಿಗೆ ತಗೋತಿರಲ್ಲ, ಅದನ್ನೆಲ್ಲ ವಿರೋಧ ಮಾಡ್ತೇವೆ. ಅತ್ಯುಗ್ರವಾಗಿ ಖಂಡಿಸಿ ಆ ಏನು ಒಬ್ಬ ವಕೀಲಿದ್ದಾನಲ್ಲ ರಾಕೇಶ್ ಕಿಶೋರ್ ಅನ್ನೋಂಥವನನ್ನು ಬಂಧನೆ ಮಾಡಬೇಕು. ಅದನ್ನು ಇಲ್ಲ ಈ ದೇಶದಿಂದ ಗಡೀಪಾರು ಮಾಡಬೇಕು. ಅದನ್ನೆಲ್ಲ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಇವತ್ತು ಅತ್ಯುಗ್ರವಾಗಿ ಖಂಡಿಸಬೇಕು. ಸಂವಿಧಾನ ಇದ್ದಲ್ಲೇ ಇವತ್ತು ಅವರ ರಾಜಕಾರಣ ಮಾಡ್ತಾರೆ. ಅದನ್ನು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಅನುಚ್ಛೇದದಲ್ಲಿ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಆದಂಥ ಘಟನೆಗಳು ಏನಾದರೂ ದಲಿತರ ಮನಸ್ಸಿನಲ್ಲಿ ಬಂದರೆ ಇಡೀ ದೇಶ ಹತ್ತಿರುತ್ತದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ.